ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಈ ವಿಡಿಯೋದಲ್ಲಿ ಲಕ್ಷ್ಮಿಗೆ ಹೇಗೆ ಸೀರೆ ಉಡಿಸೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಲಕ್ಷ್ಮಿ ಪದ್ಮಾಸನದಲ್ಲಿ ಇರುವಂಥ ಪೋಸ್ನ ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲಿ ಬಂದು ನಾನು ಸ್ಯಾರಿಗೆ ಮ್ಯಾಚಿಂಗ್ ಬ್ಲೌಸ್ ತೊಗೊಂಡಿದ್ದೀನಿ. ಬ್ಲೌಸ್ ಪೀಸ್ನ 4 ಫೋಲ್ಡಿಂಗ್ಸ್ ಮಾಡ್ಕೊಂಡು ಈ ಥರ ಕೈಗೆ ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ. ಅದು ಹೇಗೆ ಅಂದರೆ ಬ್ಲೌಸ್ ಪೀಸ್ ಸ್ಲೀವ್ಸ್ ಥರ ಕಾಣುತ್ತೆ ಅಂತ. ಸೊ ಹಾಗಾಗಿ ಈ ಥರ ಪಿನ್ನಿಂಗ್ ಮಾಡ್ಕೊತಾ ಇದ್ದೀನಿ. ಈ ಕೈ ಆದಮೇಲೆ ಮತ್ತೆ ಇನ್ನೊಂದು ಕೈಗೂ ಅದೇ ರೀತಿ ಮಾಡ್ಕೊತೀನಿ. 2 ಪಿನ್ನಿಂದ ಅದನ್ನು ಸೆಕ್ಯೂರ್ ಮಾಡ್ತೀನಿ. ಈಗ ನಾನು ಇಲ್ಲಿ ಸೇಫ್ಟಿ ಪಿನ್ ಅಷ್ಟೊಂದು ಯೂಸ್ ಮಾಡಲ್ಲ, ಬರೀ ಗುಂಡು ಪಿನ್ಸ್ ಯೂಸ್ ಮಾಡ್ತೀನಿ. ಸೊ ದ್ಯಾಟ್ ನಮಗೆ ಈಸಿ ಆಗುತ್ತೆ, ತೆಗಿಯೋದಕ್ಕೂ ಈಸಿ ಆಗುತ್ತೆ ಮತ್ತು ಸೆಕ್ಯೂರ್ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ ಅಂತ ನಾನು ಗುಂಡು ಪಿನ್ನೇ ಯೂಸ್ ಮಾಡ್ತೀನಿ ಜಾಸ್ತಿ ಇಲ್ಲಿ. ಈ ಥರ 2 ಕೈನೂ ಈ ಬ್ಲೌಸ್ ಪೀಸಿಂದ ಕ್ಲೋಸ್ ಮಾಡ್ಕೊತೀನಿ. ಮಧ್ಯದಲ್ಲಿ ನಾನು ಯಾವುದೇ ರೀತಿ ಪಿನ್ ಏನೂ ಹಾಕಿರಲ್ಲ. ಅದು ಏನಕ್ಕೆ ಅಂತ ನೆಕ್ಸ್ಟ್ ತೋರಿಸ್ತೀನಿ ನಾನು ಅದನ್ನು ಏನು ಮಾಡ್ತೀವಿ ಅಂತ. ಸೊ ಇಲ್ಲಿ ಬಂದು ನಾನು ಸೀರೆ ನೆರಿಗೆ ಇಟ್ಕೊತಾ ಇದ್ದೀನಿ. ಸೆರಗಿರುತ್ತಲ್ಲ ಅಲ್ಲಿಂದನೇ ನೆರಿಗೆ ಇಟ್ಕೊಬೇಕಿದು. ನೀವು ಸೆರಗನ್ನ ದೇವಿಗೆ ಹಾಕಬೇಕು ಅಂತ ಅದನ್ನು ಬಿಡೋಂಗಿಲ್ಲ. ಸೆರಗಿಂದನೇ ನೆರಿಗೆ ಇಟ್ಕೊಂಡು ನಾವು ಒಳಜೆರ್ಗು ಅಂತೀವಲ್ಲ ಅದನ್ನು ಬಿಟ್ಕೊಬೇಕು ಒಂದು ಸ್ವಲ್ಪ. ಅದನ್ನು ನಾವು ದೇವಿಗೆ ಸೆರಗು ಥರ ಯೂಸ್ ಮಾಡ್ತಾಯಿದ್ದೀವಿ ಇದರಲ್ಲಿ. ಸೊ ಈ ಥರ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಸೀರೆನ ನಾವು ನೆರಿಗೆ ಇಟ್ಕೊಬೇಕು. ನೆರಿಗೆ ಇಟ್ಕೊಂಡು ಪಿನ್ನಿಂದ, ಇಲ್ಲಿ ಸೇಫ್ಟಿ ಪಿನ್ನು ಯೂಸ್ ಮಾಡ್ತಿಲ್ಲ ನಾನು. ಸೇಫ್ಟಿ ಪಿನ್ನು ಯೂಸ್ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಇಲ್ಲಿ ಬಂದು ನಾನು ಕ್ಲಿಪ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ಕೆಳಗೂ ಅದೇ ಥರನೇ ಕೆಳಗೂ ನೆರಿಗೆ ಇಟ್ಕೊಂಡು ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಈ ರೀತಿ ನೀಟಾಗಿ ನೆರಿಗೆ ಇಟ್ಕೊಬೇಕು. ಇದಾದಮೇಲೆ ಸೆರಗು ಹಿಂಗಿರುತ್ತಲ್ಲ, ಸೆರಗಿಂದ ಒಳಗಡೆ ಫೋಲ್ಡಿಂಗ್ ಮಾಡಬೇಕು. ನೋಡಿ ಇದರಲ್ಲಿ ತೋರಿಸ್ತಾ ಇದ್ದೀನಿ ನಾನು ಹೇಗೆ ಮಾಡ್ಕೊಳೋದು ಅಂತ. ಜಸ್ಟ್ ಸೀರೆನ ಈ ಥರ ಟ್ವಿಸ್ಟ್ ಮಾಡಿ ಇಲ್ಲಿ ಫೋಲ್ಡಿಂಗ್ ಮಾಡಿ ಕರೆಕ್ಟಾಗಿ ಅರ್ಧ ಆಗಂಗೆ ಸ್ಯಾರಿ ಈ ಥರ ಮಾಡ್ಕೊಂಡು ನೋಡಿ. ಒಳಗೆ ಎಷ್ಟು ತೊಗೊಂಡಿದ್ದೀನಿ ನಾನು, ಒಳ ಜೆರ್ಗಷ್ಟೇ ತೊಗೊಂಡಿರೋದು. 1 ರೌಂಡ್ ಅಂದರೆ ಮುಕ್ಕಾಲು ಸ್ಯಾರಿ ನಾನು ನೆರಿಗೆ ಇಟ್ಕೊಂಡಿದ್ದೀನಿ, ಇನ್ನು ಸ್ವಲ್ಪನೇ ಬಿಟ್ಟಿರೋದು. ಸೊ ಈಗ ಈ ಫೋಲ್ಡಿಂಗ್ ಮಾಡಿರ್ತೀವಲ್ಲ ಮಧ್ಯ ನೆರಿಗೆ ಎಲ್ಲ ನೀಟಾಗಿ ಪ್ಲೇಟ್ಸ್ ಎಲ್ಲ ಹಿಂಗೆ ಇಟ್ಕೊಂಡು ನಾನು ಪಿನ್ನಿಂದ ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಅದು ಬೇರೆ ಬೇರೆ ಆಗಲ್ಲ ಮತ್ತು ನೀಟಾಗಿ ಅಲ್ಲಿ ಸ್ಪ್ರೆಡ್ ಮಾಡಿದಾಗ ನೀಟಾಗಿ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ. ಸೊ ಹೀಗೆ 2 ಕಡೆನೂ ಪಿನ್ ಹಾಕ್ಕೊಂಡ್ಮೇಲೆ ಒಳಜೆರ್ಗಿರುತ್ತಲ್ಲ ಅದನ್ನು ನಾವು ಸೆರಗು ಥರ ನೆರಿಗೆ ಇಟ್ಕೊಬೇಕು. ಈ ಬಾರ್ಡರ್ ಮೇಲ್ ಬರೋ ಹಾಗೆ ನಾವು ನೀಟಾಗಿ ಪಿನ್ ಮಾಡಿ ಇಟ್ಕೊಬೇಕು. ಇಲ್ಲಿ ನಾವು ಸೇಫ್ಟಿ ಪಿನ್ನೇ ಯೂಸ್ ಮಾಡ್ತಾ ಇದ್ದೀನಿ ನಾನು, ಬಿಕಾಸ್ ಅದೇನಿನ್ನ ರಿಮೂವ್ ಮಾಡಲ್ಲ ನಾನು ಯಾವುದೇ ಕಾರಣಕ್ಕೂ. ಸೊ ಹಾಗಾಗಿ ಇಲ್ಲಿ ಸೇಫ್ಟಿ ಪಿನ್ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲಿ ನಾವು ರಿಮೂವ್ ಮಾಡ್ತೀವೋ ಅಲ್ಲಿ ನಾನು ಮಾಮೂಲಿ ಕ್ಲಿಪ್ ಯೂಸ್ ಮಾಡ್ತಾ ಇದ್ದೀನಿ. ಮತ್ತೇನಾದ್ರು ಸೆಕ್ಯೂರ್ ಮಾಡೋದಕ್ಕೆಲ್ಲ ನಾನು ಗುಂಡು ಪಿನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಥರ ನೀಟಾಗಿ ಫೋಲ್ಡ್ ಮಾಡಿ ಪಿನ್ ಹಾಕ್ಕೊತೀನಿ. ಈಗ ನಾನು 2 ಪಿನ್ ಮಾಡಿದ್ನಲ್ಲ ಅದನ್ನು
ಇದು ಬಿಂದಿಗೆ ಮಧ್ಯ ಈ ಥರ ನಾನು ಒಂದು ಬಿಂದಿಗೆ ತೊಗೊಂಡಿದ್ದೀನಿ ಮತ್ತು ಒಂದು ಬೆಳ್ಳಿ ಚಮ್ ತೊಗೊಂಡಿದ್ದೀನಿ. ಅದೆರಡನ್ನೂ ಸೆಲೋ ಟೇಪಿಂದ ಸುತ್ತಿ ಅದನ್ನು ಟೈಟಾಗಿ ಕೂರೋ ಹಾಗೆ ಮಾಡಿದ್ದೀನಿ. ಕೆಳಗೆ ನಾರ್ಮಲ್ ಹಕ್ಕಿ ಹಾಕಿದ್ದೀನಿ. ಮತ್ತು ಈಗ ಚಂಬಿಗೆ ನಾನು ಈ ಥರ ಕಡ್ಡಿ ಕಟ್ಕೊಂಡಿದ್ದೀನಿ ನೋಡಿ. ಈಗ ಸ್ಯಾರಿನ ಈ ಥರ ಮಧ್ಯದಲ್ಲಿ ಈಕ್ವಲ್ ಆಗಿ ಈ ಥರ ಸುತ್ತಕೊಂಡಿರೋ ಹಾಗೆ ಪಿನ್ ಮಾಡ್ಕೊಬೇಕು. ನಾನು ತೋರಿಸ್ತಿದ್ದೀನಲ್ಲ ಆ ರೀತಿ ಪಿನ್ ಮಾಡ್ಕೊಬೇಕು. ಟೈಟಾಗಿ ಕತ್ತಿಗೆ ಸುತ್ತಿ, ಆ ಬಿಂದಿಗೆ ಕತ್ತಿಗೆ ಸುತ್ತಿ ಈ ಥರ ಪಿನ್ ಮಾಡ್ಕೊಂಡು ನೋಡಿ. ಪಿನ್ ಮಾಡ್ಕೊಂಡಾಗ ಯಾವ ಥರ ಕಾಣ್ತಿದೆ ಅಂತ ಈ ಥರ ಹಾಕ್ಕೊಬೇಕು. ಸೊ ಈಗ ಹ್ಯಾಂಡ್ಸ್ನ ಫಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ತೊಗೊಂಡಾಗೇ ಇಲ್ಲೊಂದು ದಾರ ಥರ ಕೊಟ್ಟಿರ್ತಾರೆ. ಸೊ ಅದನ್ನೇ ನಾನು ಈಗ ಕಡ್ಡಿ ಕಟ್ಟಿರ್ತೀನಲ್ಲ ಅದಕ್ಕೆ ಫಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ನಾವು ಅಲ್ಲಿ ಮಧ್ಯದಲ್ಲಿ ಬಿಟ್ಟಿದ್ವಲ್ಲ ಬ್ಲೌಸ್ ಪೀಸು, ಅದನ್ನು ಈ ಬಿಂದಿಗೆ ಕಾಣ್ದಿರೋ ರೀತಿಯಲ್ಲಿ ಕವರ್ ಮಾಡ್ಕೊತೀನಿ. ನಿಮ್ಗೆ ಯಾಕೆ ಬೇಕಾದ್ರೂ ಕವರ್ ಮಾಡ್ಕೊಬೋದು. ಸೊ ದಟ್ ಅದು ಬಿಂದಿಗೆ ಕಾಣಬಾರ್ದಷ್ಟೇ ಆ ಥರ ನೀವು ಕವರ್ ಮಾಡ್ಕೊಬೇಕು. ಇದನ್ನು ಕೂಡ ನಾನು ಎಲ್ಲದನ್ನು ಗುಂಡ್ಪಿನ್ನಿಂದನೇ ಸೆಕ್ಯೂರ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಈಗ ಬ್ಲೌಸ್ ಹಾಕಿರೋ ಥರನೇ ಇದೆ. ಈ ಥರ ಮಾಡಿದಾಗ ಎಲ್ಲೆಲ್ಲಿ ಸ್ವಲ್ಪ ಟೈಟ್ ಬೇಕೋ ನಿಮಗೆ ಅದನ್ನು ನೀವು ನೋಡಿ ಅಡ್ಜಸ್ಟ್ ಮಾಡ್ಕೊಬೋದು. ಈಗ ಸೆರಗು ಹಾಕ್ಕೊತಾ ಇದ್ದೀನಿ. ಈ ಕಡೆ ಒಳ್ಜರ್ಗಿಂದು ನೆರಿಗೆ ಇಟ್ಕೊಂಡಿದ್ವಲ್ಲ ಅದನ್ನು ಈ ಥರ ಮೇಲಿಂದ ಹೀಗೆ ಹಾಕ್ಕೊಂಡು ನಾವು ನಾರ್ಮಲಾಗಿ ದುಪ್ಪಟ್ಟ ಹಾಕ್ಕೊತೀವಲ್ಲ ಅದೇ ರೀತಿ ಈಗ ಹಾಕ್ಕೊತಾ ಇದ್ದೀನಿ. ಆದರೆ ಬಾರ್ಡರ್ ಮೇಲ್ ಬರಂಗೆ ಹಾಕ್ಕೊಬೇಕು. ಎರಡು ಕಡೆನೂ ಈ ಥರ ಟ್ವಿಸ್ಟ್ ಮಾಡಿ ಹೀಗೆ ಹಾಕ್ಕೊಂಡು ಕೆಳಗೆ ಪಿನ್ನಿಂದ ಸೆಕ್ಯೂರ್ ಮಾಡ್ತೀನಿ. ಫಸ್ಟು ಇಲ್ಲಿ ಬಿಂದಿಗೆ ಕಾಣ್ದಿರೋ ರೀತಿಯಲ್ಲಿ ಫಸ್ಟು ಕ್ಲೀನಾಗಿ ಅದನ್ನು ಕ್ಲೋಸ್ ಮಾಡ್ಕೊಬೇಕು. ಇಲ್ಲೂ ನಿಮಗೆ ಬೇಕು ಅಂದರೆ ನೆರಿಗೆ ಇರುತ್ತಲ್ಲ ಅದರಿಂದನೂ ಕ್ಲೋಸ್ ಮಾಡ್ಕೊಬೋದು. ಸ್ವಲ್ಪ ಗುಂಪಿನೆಲ್ಲ ಶಾರ್ಪಾಗಿರೋದು ತೊಗೊಳ್ಳಿ, ಇಲ್ಲಾಂದರೆ ಕಷ್ಟ ಆಗುತ್ತೆ ಅದು. ಏಕೆಂದರೆ ಸಿಲ್ಕ್ ಸ್ಯಾರಿ ತೊಗೊಂಡಿದ್ರೆ ಸಿಲ್ಕ್ ಸ್ಯಾರಿ ತುಂಬಾ ಮಂದ ಇರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಶಾರ್ಪ್, ಪ್ರಿಫರೇಬಲಿ ಹೊಸದೇ ತೊಗೊಂಬಿಡಿ. ಸೊ ಇದಾದಮೇಲೆ ಮಧ್ಯ ಪಿನ್ ಹಾಕಾದ್ಮೇಲೆ ನಾನು ಇಲ್ಲಿ ಡಾಬ್ ಹಾಕ್ಕೊತಾ ಇದ್ದೀನಿ. ಡಾಬ್ ಹಾಕ್ಕೊಂಡಾಗ ಅದು ಟೈಟಾಗಿ ಕೂರುತ್ತೆ. ಸೊ ದಟ್ ನಾವು ಇಲ್ಲಿ ಮೇಲ್ಗಡೆ ಪಿನ್ ಮಾಡೋದಕ್ಕೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅಂತ. ನೋಡಿ ನಾನು ಮೇಲಿನ್ನ ಪಿನ್ ಮಾಡ್ಕೊಂಡಿಲ್ಲ, ಕೆಳಗಷ್ಟೇ ಪಿನ್ ಮಾಡ್ಕೊಂಡಿರೋದು. ಈಗ ಎಳೆದು ಟೈಟಾಗಿ ಮೇಲೆ ಪಿನ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ಅಂತ. ಒಳಗೂ ನಿಮಗೆ ಬೇಕು ಅಂದರೆ ಆ ಬ್ಲೌಸಿಂದ ನೆರಿಗೆ ಹಿಡ್ದಿರ್ತೀರಲ್ಲ ಅದರಿಂದನೇ ಸ್ವಲ್ಪ ಕ್ಲೋಸ್ ಮಾಡ್ಕೊಬೋದು. ಈಗ ನೀಟಾಗಿ ಎಲ್ಲ ಕಡೆನೂ ಕವರ್ ಮಾಡ್ತಾ ಇದ್ದೀನಿ. ಒಂಚೂರು ಏನು ಕಾಣಿಸ್ತಿರಂಗೆ ಒಳಗಡೆ ಬಿಂದಿಗೆ ಇರೋದು ಎಲ್ಲ. ಸೊ ಎಲ್ಲ ಆದಮೇಲೆ ಈಗ ನಾವು ನೆರಿಗೆ ಇಟ್ಕೊಂಡಿರ್ತೀವಲ್ಲ ಅದೆಲ್ಲ ಫ್ರಿಲ್ಸ್ನ ಸಪ್ರೇಟ್ ಮಾಡೋಣ. ಕ್ಲೀನಾಗಿ ಸ್ಪ್ರೆಡ್ ಮಾಡ್ತಾ ಬರಬೇಕು. ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಬೇಕು. ನೋಡಿ ನಾವು ಸೆರಗನ್ನ ಮಧ್ಯಕ್ಕೆ ಹಾಕ್ಕೊಂಡಿದ್ವಲ್ಲ ಇದೆಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಮಧ್ಯದಲ್ಲಿ ಬೇರೆ ಕಲರ್ ಬಂದಿರೋ ಹಂಗೆ ಕಾಣುತ್ತೆ. ತುಂಬಾ ಚೆನ್ನಾಗಿರುತ್ತೆ ಇದು. ಅದಕ್ಕೋಸ್ಕರನೇ ಸೆರಗನ್ನ ನಾವು ಮಧ್ಯ ಫೋಲ್ಡ್ ಮಾಡ್ಕೊಂಡಿದ್ದು. ಸೊ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಬರಬೇಕು. ಈಗ ನೋಡಿ ನಾನು ಕಾಲು ಹೇಗೆ ಇಟ್ಕೊತಾ ಇದ್ದೀನಿ ಅಂತ ಈ ಥರ ಇಟ್ಟು ಮತ್ತೆ ಇನ್ನೊಂದು ಸೀರೆ ಅದು ಪ್ಲೇಟ್ಸ್ ಇರುತ್ತಲ್ಲ ಅದನ್ನು ಟ್ವಿಸ್ಟ್ ಮಾಡಿ ಹಾಕ್ತಾ ಇದ್ದೀನಿ.
ಇದನ್ನು ಕೂಡ ಗುಂಪಿನಿಂದ ಸೆಕ್ಯೂರ್ ಮಾಡ್ತೀನಿ. ಫಸ್ಟ್ ಒಳಗೆ ನಾನು ಫೋಲ್ಡ್ ಮಾಡಿದ್ನಲ್ಲ ಅದಕ್ಕೆ ಫಸ್ಟು ಹಾಕಿ ಆಮೇಲೆ ಟ್ವಿಸ್ಟ್ ಮಾಡಿರೋದಕ್ಕೆ ಹಾಕ್ತೀನಿ. ಸೊ ದಟ್ ಅದು ಚೆನ್ನಾಗಿ ಕಾಣುತ್ತೆ, ನೀಟಾಗಿ ಪದ್ಮಾಸನ ಥರನೇ ಕಾಣುತ್ತೆ ಅಂತ ಹೀಗೆ ಮಾಡ್ತೀನಿ. ನೋಡಿ ಬಾರ್ಡರ್ ಎಷ್ಟು ನೀಟಾಗಿ ಕಾಣುತ್ತೆ ಅಂತ ಈ ಥರ ಮಾಡಿದಾಗ ಕಚ್ಚೆ ಹಾಕ್ಕೊಂಡಿರೋ ಥರ ಕಾಣುತ್ತೆ. ಅದಕ್ಕೋಸ್ಕರ ಈ ಥರ ಮಾಡ್ತೀನಿ. ನೋಡಿ ಇನ್ನೊಂದು ಕಡೆ ಇವಾಗ ನೀಟಾಗಿ ತೋರಿಸ್ತೀನಿ. ಸ್ಯಾರಿನ ಫಸ್ಟ್ ಬಾರ್ಡರ್ ಇರುತ್ತಲ್ಲ ಅದನ್ನು ಕಾಲಿಗೆ ಕವರ್ ಮಾಡ್ಕೊಬೇಕು. ಈ ಥರ ಕವರ್ ಮಾಡ್ಕೊಂಡು ನೀವು ಅಲ್ಲಿ ಗುಂಪಿನಿಂದ ಸೆಕ್ಯೂರ್ ಮಾಡಿ. ಆ ನಂತರ ಕೆಳಗಡೆ ನಾವು ನೆರಿಗೆ ತೊಗೊಂಡಿರ್ತೀವಲ್ಲ ಅದನ್ನು ಮೇಲೆ ಟ್ವಿಸ್ಟ್ ಮಾಡಿದ್ರೆ, ಕವರ್ ಮಾಡಿದ್ರೆ ಈ ಥರ ನೀಟಾಗಿ ಅರಮಂಡಿ ಥರನೇ ಬರುತ್ತೆ, ಕಚ್ಚೆ ಉಡ್ಸಿರೋ ಥರ ಲಕ್ಷ್ಮಿಗೆ. ಈಗ ಇಲ್ಲಿ ನಾವು ಗುಂಪಿನಿಂದ ಸೆಕ್ಯೂರ್ ಮಾಡೋದು. ನೀವು ಇಲ್ಲಿ ಸೇಫ್ಟಿ ಪಿನ್ ಯೂಸ್ ಮಾಡ್ತೀರಾ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನು ಗುಂಡು ಪಿನ್ ಯೂಸ್ ಮಾಡೋಕ್ಕೆ ಹೇಳ್ತಾ ಇರೋದು. ಈ ರೀತಿ ಪದ್ಮಾಸನ ಪೋಸಲ್ಲಿ ಕಾಲುಗಳನ್ನ ಇಟ್ಟು ನೋಡಿ. ಆಮೇಲೆ ಎಕ್ಸ್ಟ್ರಾಸ್ ಎಲ್ಲ ನೀವು ಅಡ್ಜಸ್ಟ್ ಮಾಡ್ಕೊಬೋದು, ಅದೆಲ್ಲ ನೀಟಾಗಿ ಸೆಕ್ಯೂರ್ ಮಾಡ್ಕೊಬೋದು ಸ್ಯಾರಿನ. ಈಗ ಇದು ಹಿಂಗೆ ಪೋಸ್ ಹಿಂಗೆ ಇರಬೇಕು ಅಂದರೆ ನಾನಿಲ್ಲಿ ಒಂದು ದಾರ ಕಟ್ಕೊತಾ ಇದ್ದೀನಿ. ದಾರ ಅದು ಸ್ಯಾರಿ ಕಲರೇ ದಾರ ತೊಗೊಂಡ್ರು ಸರಿಯೇ. ನಾನು ಇಲ್ಲಿ ನಾರ್ಮಲ್ ಬಟ್ಟೆ ಹೊಲಿತೀವಲ್ಲ ಆ ದಾರನೇ ತೊಗೊಂಡು ಒಂದು 3-4 ಎಳೆ ತೊಗೊಂಡು ಈ ಥರ ನೀಟಾಗಿ ಟೈಟಾಗಿ ಕಟ್ಕೊತಾ ಇದ್ದೀನಿ. ಇದು 2 ಕಾಲಿಗೂ ಈ ಥರ ಕಟ್ಕೊಂಡಾದಮೇಲೆ ಆ ಕಾಲಿಗೆ ಕಟ್ಟಿರ್ತೀವಲ್ಲ ಆ ದಾರದಿಂದ ಮತ್ತೆ ನಾವು ಪಿನ್ ಮಾಡಿರ್ತೀವಿ ನೋಡಿ ಮಧ್ಯದಲ್ಲಿ. ಈಗ ತೋರಿಸ್ತೀನಿ ನಾನು. ಮಧ್ಯದಲ್ಲಿ ಪಿನ್ ಮಾಡಿರ್ತೀವಲ್ಲ ಅದಕ್ಕೆ ನಾನು ಟೈಟಾಗಿ ಕಟ್ಕೊತಾ ಇದ್ದೀನಿ. ಡಾಬಿಗಾದರೂ ಕಟ್ಕೊಬೋದು. ನಾನು ಟೈಟಾಗಿ ಕಟ್ಕೊತಾ ಇದ್ದೀನಿ. ಆಗ ನೀಟಾಗಿರುತ್ತೆ, ಅಂದರೆ ಬಿದೋಗಲ್ಲ ಅಂತ. ಯಾಕೆಂದರೆ ನಾವು ಹೂವು ಎಲ್ಲ ಹಾಕಿರ್ತೀವಿ ಆ ಬಾರಕ್ಕೆ, ಏನಕ್ಕಾದರೂ ಒಂಚೂರಾದರೂ ಬಿದ್ದುಬಿಟ್ರೆ ಕಾಲು ಅನ್ನೋದಕ್ಕೋಸ್ಕರ ಸೇಫ್ಟಿ ಸೈಡಲ್ಲಿ ನಾವು ಈ ಥರ ದಾರ ಕಟ್ಕೊತಾ ಇದ್ದೀನಿ. ಸೊ ಈಗ ಇಷ್ಟ ಆದಮೇಲೆ ನೀಟಾಗಿ ಅದು ನೋಡಿ ದೇವರಿಗೆ ಎಲ್ಲ ಸ್ಯಾರಿನೆಲ್ಲ ಕರೆಕ್ಟಾಗಿ ಟಕ್ಕಿನ್ ಮಾಡಿ ಕ್ಲೀನಾಗಿ. ಈಗ ನಾನಿಲ್ಲಿ ಒಡವೆ ಹಾಕ್ತಾಯಿದ್ದೀನಿ. ಒಡವೆ ಹಾಕಿ ನಿಮ್ಮ ಇಷ್ಟದ ರೀತಿಯಲ್ಲಿ ನೀವು ಅಲಂಕಾರ ಮಾಡ್ಬೋದು ದೇವಿಗೆ. ಬಳೆ ಹಾಕ್ಕೊಬೋದು, ಎಲ್ಲ ನಿಮ್ಮ ಇಷ್ಟ, ನೀವೇನು ಬೇಕಾದ್ರೂ ಹಾಕ್ಕೊಬೋದು. ಸೊ ದ್ಯಾಟ್ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ. ಇಲ್ಲಿ ನಾನು ಯಾವುದೇ ರೀತಿ ಕಳಶ ಏನೂ ಇಡ್ತಾ ಇಲ್ಲ, ವಿಲೇದೆಲೆ ಏನೂ, ಬರೀ ಮುಖವಾಡ ಕೂರೋದಕ್ಕೋಸ್ಕರ ಒಂದು ಕಾಯಿ ಇಟ್ಟು ಈ ಥರ ಮುಖವಾಡ ಇಡ್ತಾ ಇದ್ದೀನಿ. ನೋಡಿ ಕಡ್ಡಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿರ್ತೀರ. ಕಡ್ಡಿ ಏನಕ್ಕೆ ಕಾಣಿಸ್ತಿದೆ ಅಂದರೆ ನೀವು ಹೂವುಗಳು ಹಾಕೋಕ್ಕೆ, ಹೂವನ ಅದ್ರ ಮೇಲೆ ಹಾಕ್ಬೋದು. ಮತ್ತು ಇನ್ನೊಂದು ಬರುತ್ತಲ್ಲ ಬೆನ್ನಿ ಗಿಡ ಅಂಥದ್ದು, ಅದನ್ನು ಕೂಡ ಇಡ್ತಿದ್ದೀನಿ ನೋಡಿ ಹೂವುಗಳು ಹಾಕೋಕ್ಕೆ. ಆ ಥರ ದೊಡ್ಡ ಕಡ್ಡಿ ತೊಗೊಂಡಿದ್ದೀನಿ ನಾನು. ನಿಮಗೆ ಬೇಕು ಅಂದರೆ ಇನ್ನೂ ಚಿಕ್ಕ ಕಡ್ಡಿನೂ ತೊಗೊಬೋದು. ಸೊ ಇಷ್ಟೆಲ್ಲ ಆದಮೇಲೆ ನಾನು ಹೂವಿನ ಹಾರ ಹಾಕಿ ಈಗ ರೆಡಿ ಮಾಡ್ತೀನಿ. ನೋಡಿ ಲಕ್ಷ್ಮಿ ರೆಡಿಯಾಗಿದೆ. ಪದ್ಮಾಸನ ಹಾಕ್ಕೊಂಡಿರೋ ಲಕ್ಷ್ಮಿ ರೆಡಿಯಾಗಿದೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.